ನೋಡಿ ನಮ್ಮ ಹೆಂಡತಿನ ಪ್ರೆಗ್ನೆನ್ಸಿ ಇದ್ದಾರೆ. ಇವನ ಹೆಸರು ಬಂದ್ಬಿಟ್ಟು ಇದು ನೋಡಿ. ಇವರು ಬಿಡ್ತಾ ಇಲ್ಲ, ಹಾಸ್ಪಿಟಲ್ ಹೋಗಿ 9 ತಿಂಗಳು ಇವಾಗ ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ. 9 ತಿಂಗಳದು ಮಕ್ಳು ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾರೋ ಬೆಂಗಳೂರಿಂದ ಬಂದ್ಬಿಟ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಾನೆ. ಅದೇನಾಯ್ತು ಏನು ಅಂತ ಮಾತಾಡೋಣ. ಹಾಸ್ಪಿಟಲ್ ಹೋಗಕ್ಕೆ ಬಿಡ್ತಾ ಇಲ್ಲ ಇವರು. 2 ಮಿನಿಟ್ ಇಲ್ಲಿಂದ ಬಂದಿದ್ದೀನಿ ಜಸ್ಟ್. ಹೆಲ್ಮೆಟ್ ಹಾಕಿಲ್ಲ, ಯಾಕಂದ್ರೆ ಅರ್ಜೆಂಟ್ ಇದ್ದೀನಿ. ಹಾಸ್ಪಿಟಲ್ ಹೋಗ್ಬೇಕಲ್ಲ, ಹಾಸ್ಪಿಟಲ್ ಹೋಗ್ಬೇಕಾ? ಹೆಲ್ಮೆಟ್ ಹಾಕ್ಬೇಕು, ಹಾಕಿದೀನಿಲ್ವಾ? ಹಾಕಿಲ್ಲ. ಇಲ್ಲಿ ಏನಿದು ಹೆಲ್ಮೆಟ್ ಇಲ್ಲ, ಇದು ಹೆಲ್ಮೆಟ್ ಇಲ್ವಾ? ಇವಾಗ ಸರ್ ಮನೆ ಇಲ್ಲಿ, ಈ ಮನೆ ಇಲ್ಲಿಂದ ಜಸ್ಟ್ ಇಲ್ಲಿ ಬಂದಿದ್ದೀನಿ. ಏನ ಬನ್ನಿ ತೋರಿಸ್ತೀನಿ. ಮನೆ ಎಲ್ಲಿ ಐತಿ? ಬನ್ನಿ ಆಟೋ ಯಾಕೆ ಹೋಗ್ಬೇಕು ಸರ್? ಕೈಯೆಲ್ಲ ಮುಟ್ಟಂಗಿಲ್ಲ ಸರ್, ಕೈಯೆಲ್ಲ ಮುಟ್ಟಂಗಿಲ್ಲ. ಫೈನ್ ತಗೊಳ್ಳಿ, ಎಲ್ಲೋಡಲ್ಲ ಎಮರ್ಜೆನ್ಸಿ ಇದೆ. ನನ್ನ ಏನಾದ್ರು ಆಗಿದ್ರೆ ನೀವೇ ಕೊಡ್ತೀರಲ್ಲ, ತಗೊಳ್ಳಿ. ಫೈನ್ ಎಷ್ಟು? ಫೈನ್ ತಗೊಳ್ಳಿ ಸರ್, ಫೈನ್ ತಗೊಳ್ಳಿ ಸರ್. ಬಿಲ್ ಹಾಕಿ, ಬಿಲ್ ಏನು ಬೇಡ ನನಗೆ. ಹಾಸ್ಪಿಟಲ್ ಹೋಗ್ಬೇಕು ಸರ್, ತಗೊಳ್ಳಿ. ನೀವು ಎಷ್ಟು ಕೊಟ್ಟು ತಗೊಳ್ಳಿ. ಇದನ್ನ ತೆಗೆದು ಬರ್ಬಿಡಿ, ರೋಸನ್ ಅಂತ ಹಾಕಿ. ಹೆಲ್ಮೆಟ್ ಸರ್, ಎಮರ್ಜೆನ್ಸಿ ಯಾವ ಹೆಲ್ಮೆಟ್ ನೋಡ್ತಾನೆ ಸರ್? ಅದೆಲ್ಲ ನೀವು ಅರ್ಥ ಮಾಡ್ಬೇಕು. 9 ಮಂತ್ಸ್ ಕ್ಯಾಮ್ರಾ ಇಲ್ಲ, ಯೂಟ್ಯೂಬ್ ಕ್ಯಾಮ್ರಾ ಇಲ್ಲ, ಓಕೆನಾ? ಅವರೆಲ್ಲ ಮನೆ ತಗೊಂಡು ಹೋಗ್ಬೇಕು. ನಿನ್ನೆ ಪಾಪ ಇವನ್ನ ಫ್ಯಾಮಿಲಿ ಅವ್ರ ಹೆಂಡತಿನ ಕರ್ಕೊಂಡು ಬೆಂಗಳೂರಿಂದ ಈಶಾ ಫೌಂಡೇಶನ್ ಬರ್ತಾ ಇದ್ದಾನೆ. ಬರೋ ದಾರಿಯಲ್ಲಿ ಪೊಲೀಸರು ಜೀವನ್ ಹಾಸ್ಪಿಟಲ್ ಮುಂದೆ ಇವ್ನು ಹಿಡಿದು ಫೈನ್ ಹಾಕಿದ್ದಾರೆ. ಏನಕ್ಕೆ? ಅಣ್ಣ ಹೆಲ್ಮೆಟ್ ಡಿಕ್ಕಿಯಲ್ಲಿ ಇಟ್ಕೊಂಡು ಅಕ್ಕನ ಕೂರ್ಸ್ಕೊಂಡು ಬಂದಿದ್ದಾನೆ, ತಪ್ಪೇನಿಲ್ಲ. ಅಲ್ಲಿ ಬಂದು ಪೊಲೀಸರು ಇಟ್ಟಿದ್ದಾರೆ, ಹೆಲ್ಮೆಟ್ ಹಾಕಿಲ್ಲಪ್ಪ ಯಾಕಪ್ಪ ಅಂತ. ಅಣ್ಣ ಸುಮ್ಮನೆ ಫೈನ್ ಕಟ್ಬಿಟ್ಟು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೋಗ್ದಿರಾ, ಅಥವಾ ಇಲ್ಲ ಸರ್ ಹಿಂಗಾಯ್ತು ಅಂತ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಅಣ್ಣ ಹತ್ರ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಅಲ್ಲಿ ಪೊಲೀಸ್ ಅವ್ರು ನೋಡಿದ್ರೆ ನಮ್ಮ ಜನ ಎಲ್ಲ ಅವ್ರು ವಿರೋಧ ಮಾಡ್ತಾರೆ ಅಂದ್ಬಿಟ್ಟು ಸಿಂಪತಿ ತಗೊಳೋದಕ್ಕೆ ವಿಡಿಯೋ ಮಾಡಿಬಿಟ್ಟು ನಾನು ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, 9 ತಿಂಗಳು ಪ್ರೆಗ್ನೆಂಟ್, ಎಮರ್ಜೆನ್ಸಿ ಇದೆ ಅಂತ ನಾಟಕ ಮಾಡಿದ್ದಾನೆ. ಆ ನಾಟಕ ಮಾಡಿದ್ದು ಅಲ್ಲೇ ಜೀವನ್ ಹಾಸ್ಪಿಟಲ್ ಮುಂದೆನೇ ಪೊಲೀಸರು ಹೊಡೆದಿರೋದು. ಅಲ್ಲೇ ಹಾಸ್ಪಿಟಲ್ ಇದೆ, ಅಲ್ಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು. ಅಣ್ಣ 9 ತಿಂಗಳು ಪ್ರೆಗ್ನೆಂಟ್ ನ ಬೆಂಗಳೂರಿಂದ ಬೈಕಲ್ಲಿ ಕರ್ಕೊಂಡ್ ಬಂದಿರೋದೇ ತಪ್ಪು. ಯಾವ್ದಾದ್ರು ಡಾಕ್ಟರ್ ಬೈಕಲ್ಲಿ ಪ್ರೆಗ್ನೆಂಟ್ ವುಮೆನ್ ಕರ್ಕೊಂಡು ಹೋಗ್ತಾರೆ, ಹೋಗ್ತಾರಾ? ಬೈತಾರೆ, ಉಗಿತಾರೆ, ತುಕ್ ಅಂತ. ತಿರ್ಗಾ ಅಣ್ಣಂದು ಹಳೆ ವಿಡಿಯೋ ನೋಡಿದ್ರೆ ಎಲ್ಲೋ ಹೊರಮಾಗೋ ಕಡೆ ಎಲ್ಲೋ ಇದ್ದಾನೆ, ಅಲ್ಲಿಂದ ವಿಡಿಯೋಸ್ ಮಾಡ್ತಾ ಇರ್ತಾನೆ. ಪೊಲೀಸ್ ಅವ್ರಿಗೆ ನಮ್ದು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಮನೆ ಇರೋದು, ಇಲ್ಲಿಂದ ನಾನು ಬಂದಿರೋದು, ಇಲ್ಲಿಂದ ಹಾಸ್ಪಿಟಲ್ ಹೋಗ್ತಿದ್ದೇನೆ ಅಂತ ಸುಳ್ಳು ಹೇಳ್ತಿದ್ದಾನೆ. ಅಣ್ಣ ಅಲ್ಲಿಂದ ಬಂದು ಇಲ್ಲಿ ಪೊಲೀಸ್ ಅವರು ಹಿಡಿದ ತಕ್ಷಣ ನಾನು ಹೆಂಡತಿ ಪ್ರೆಗ್ನೆಂಟ್ ಎಮರ್ಜೆನ್ಸಿ ಅಂತ ನಾಟಕ ಮಾಡಿದ. ಸರಿ ಆಯ್ತು ಅಂತ ಹೇಳಿದ್ದಾರೆ. ಅಣ್ಣ ಯಾವ ಜಾಸ್ತಿ ನಾಟಕ ಮಾಡೋದು ಪೊಲೀಸ್ ಅವರು ಭಯ ಬಿದ್ರು. ಅಂದ್ರೆ ರಿಯಲ್ ಆಗಿ ಸಿಂಪತಿ ತಗೊಂಡು ಇದ್ ಮಾಡ್ತಾನೆ ಅವನು ಅಂದ್ಬಿಟ್ಟು. ಸಿಚುವೇಶನ್ ಏನಂದ್ರೆ ಅಣ್ಣ ಯಾವ ಹಾಸ್ಪಿಟಲ್ಗೂ ಬಂದಿಲ್ಲ. ಅಣ್ಣ ಬೆಂಗಳೂರಿಂದ ಸೀದಾ ಈಶಾ ಫೌಂಡೇಶನ್ ಹೊರಟಿದ್ದಾನೆ. ಬರೋ ದಾರಿ ಹೆಲ್ಮೆಟ್ ಹಾಕೋದು ಮಾಡ್ತಾ ಹೋಗಿ ಪೊಲೀಸರ ಮುಂದೆ ಈ ತರ ನಾಟಕ ಮಾಡಿದ. ಇದಾದ್ಮೇಲೆ ಪೊಲೀಸ್ ಅವರು ಇದ್ ಮಾಡ್ಕೊಂಡು ಇವ್ನು ಸಿಂಪತಿ ತಗೊಂಡು ವಿಡಿಯೋ ಹಾಕೊಂಡು ಒಂದು 4 ಮಿಲಿಯನ್ ಒಂದು 5 ಮಿಲಿಯನ್ ವಿಡಿಯೋ ವ್ಯೂಸ್ ಹೊಡಿದೆ. ಯಾಕೆ ಅಂದ್ರೆ ಪೊಲೀಸ್ ಹೋಗಿದ್ದಾರೆ ಅಂದ್ಬಿಟ್ಟು ನಮ್ಮ ಜನ ಈಸಿಯಾಗಿ ನಂಬ್ತಾರೆ, ಪೊಲೀಸ್ ಅವ್ರು ವಿರೋಧ ಮಾಡ್ತಾರೆ ಅಂತ ಇವನ್ ಅಡ್ವಾಂಟೇಜ್ ತಗೊಂಡು ಎಲ್ಲಾ ಸಿಚುವೇಶನ್ ಅಲ್ಲೂ ಪೊಲೀಸ್ ಅವ್ರಿಗೆ ತಪ್ಪಿರಲ್ಲ. ಈ ಅಂಕ ಬಂದ್ಬಿಟ್ಟು ಇವನ್ ಮಾಡೋದು ತಪ್ಪು. ಇವನ್ ಮಾಡಿ ಹೆಂಡತಿ ಪ್ರೆಗ್ನೆಂಟ್ ಅಂತ ನಾಟಕ ಮಾಡಿದಾನೆ. ಅಣ್ಣ ಆಲ್ರೆಡಿ ಇನ್ನ ಈಶಾ ಫೌಂಡೇಶನ್ ಹೋಗಿಲ್ಲ, ಈಶಾ ಫೌಂಡೇಶನ್ ಹೋದಾರಲ್ಲಿ ಹಿಡಿದಿರೋದು. ಇದಾದ್ಮೇಲೆ ಅಣ್ಣ ಈಶಾ ಫೌಂಡೇಶನ್ ಹೋಗ್ಬಿಟ್ಟು ಬಂದು ಇನ್ನೊಂದು ವಿಡಿಯೋ ಹಾಕಿದಾನೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರೋಷನ್ ಬಂದ್ಬಿಟ್ಟು. ಸೊ ನಮ್ದು ಒಂದು ಚಿಕ್ಕ ಪ್ರಾಬ್ಲಮ್ ಆಗಿತ್ತು ಇವತ್ತು. ನಾನು ನನ್ನ ಹೆಂಡತಿ ಮತ್ತೆ ನನ್ನ ಫ್ಯಾಮಿಲಿ 4 ಜನ ಸೇರಿ ಈಶಾ ಟೆಂಪಲ್ಗೆ ಹೋದೆ, ದೇವಸ್ಥಾನಕ್ಕೆ. ಅಲ್ಲಿಂದ ವಾಪಸ್ ಬರುವಾಗ ನಮ್ಮ ಹೆಂಡತಿಗೆ 9 ಮಂತ್ಸ್ ನಡೀತಾ ಇವಾಗ ಏನೋ ಪ್ರಾಬ್ಲಮ್ ಆಯಿತು. ಅಲ್ಲಿ ಒಂದು ಪೊಲೀಸ್ ಅವ್ರು ಇಟ್ಕೊಂಡಿದ್ದು ನನಗೆ. ಅದೇ ಪ್ರಾಬ್ಲಮ್ ಅಲ್ಲಿ ನಾನು ಹೆಲ್ಮೆಟ್ ಹಾಕಿಲ್ಲ, ನಾನು ಮತ್ತೊಬ್ಬಟ್ಟು, ಯಾಕಂದ್ರೆ ಹೆಲ್ಮೆಟ್ ದಿಗಿಲಿತ್ತು, ನಾವು ಮತ್ತೊಬ್ಬಟ್ಟು ಬಂದೆ. ಪೊಲೀಸ್ ಅವ್ರು ಇಟ್ಕೊಂಡಿದ್ದು ಫೈನ್ ಆಗ್ತಾಯಿತ್ತು. ನಾನು ಹೇಳಿದ್ದೀನಿ ಸರ್ ಪ್ಲೀಸ್ ಅರ್ಜೆಂಟ್ ಇದೆ ಬಿಟ್ಬಿಡಿ ಅಂತ. ಅವ್ರು ಬಿಟ್ಟಿಲ್ಲ. ಓಕೆ ಅಂತ ಫೈನ್ ಅಂತ ಹೇಳಿದ್ವಿ. ಫೈನ್ ಅವ್ರು ಹಾಕಿದ್ರು, ನಾನು ಅದು ಕಟ್ಬಿಟ್ಟು ಅಣ್ಣನ ಬೆಂಗಳೂರಿಂದ ಈಶಾ ಫೌಂಡೇಶನ್ಗೆ ಹೋಗ್ಬೇಕಾದ್ರೆ ಹಿಡಿದಿರೋದು. ಈ ಅಣ್ಣ ನಾನು ಈಶಾ ಫೌಂಡೇಶನ್ ವಾಪಸ್ ಬರ್ಬೇಕಾದ್ರೆ ಹೆಂಡತಿ ಎಮರ್ಜೆನ್ಸಿ ಆಯ್ತು, ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಮತ್ತೆ ನಾಟಕ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಸಿಂಪತಿ ತಗೊಳೋದಕ್ಕೆ ಹಾಕಿದ್ದಾನೆ. ಇಂಥವ್ರನ್ನ ಏನ್ ಮಾಡ್ಬೇಕು ನೀವೇ ಹೇಳಿ. ಯಾವಾಗಲೂ ಪೊಲೀಸ್ ಅವ್ರನ್ನೇ ತಪ್ಪಿರಲ್ಲ. ಎಲ್ಲ ವಿಡಿಯೋಲ್ಲೂ ಪೊಲೀಸ್ನ ಅಪೋಸ್ ಮಾಡಬೇಡಿ. ಇಂಥ ಹೆಂಗ್ ಕರೆದ್ರು ತಪ್ಪಿರ್ತದೆ.